ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೊಸರನ್ನ ಮಾಡಿದ್ದೆ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಒಂದು 10:30 ಆಗಿತ್ತು. ಮಕ್ಕಳೆಲ್ಲ ಸ್ಕೂಲ್ ಹೋಗಿದ್ರು. ನಾವು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೆ. ಇವತ್ತು ಬಿಸಿಲೇ ಇಲ್ಲ. ಇಲ್ಲೂ ನಮ್ಮೂರಲ್ಲೂ ಅಷ್ಟೇನೆ, ಭದ್ರಾವತಿಲೂ ಅಷ್ಟೇನೆ ಬಿಸಿಲೇ ಇಲ್ಲ. ಮೋಡ ಹಾಕೊಂಡಿತ್ತು. ಸ್ವಲ್ಪ ಥಂಡಿ ವಾತಾವರಣ, ಜಾಸ್ತಿ ಚಳಿ, ತುಂಬಾ ಗಾಳಿ ಬೀಸೋದು. ಹಾಗೆ ಸೊಸೈಟಿಲಿ ಅಕ್ಕಿನೂ ಕೊಡ್ತಾ ಇದ್ರು. ನಾವು ತಗೋಬೇಕಿತ್ತು, ನೋಡ್ಕೊಂಡಿಲ್ಲ. ನಮ್ಮ ಮಾವ ಇಲ್ಲಿ ಇನ್ನ ಬಸ್ ಈ ಕಡೆ ಹೋಯ್ತು, ಹೊಳೆನೂರ್ ಸೈಡು, ಭದ್ರಾವತಿ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಆಮೇಲೆ ಬಸ್ ಸ್ಟ್ಯಾಂಡ್ ಬಂದ್ವಿ, ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಬಸ್ಗೆ. ಅಲ್ಲಿ ಸೊಸೈಟಿ ಎದುರಿಗೇನೆ ಜನ ನಿಂತಿದ್ರಲ್ಲ, ಅಲ್ಲೇ ಅಕ್ಕಿ ಕೊಡ್ತಾ ಇದ್ರು. ಸಾನ್ವಿ ಮಲ್ಕೊಂಡು ಬರಬೇಕೇನೆ ಮಲಗಿದ್ಲು. ಹಾಗೆ ಬಂದು ಕೂತ್ಕೊಂಡು ನಮ್ಮಮ್ಮ ವೇಟ್ ಮಾಡ್ತಾ ಇದ್ರು. ಬಸ್ಸಲ್ಲಿ ಬಂದಿದ್ರು ಅವರು ಹೊಳೆನೂರಿಂದಾನೆ. ಆ ಸೀಟ್ ಹಿಡ್ಕೊಂಡು ಕೂತಿದ್ರು. ಹೋಗಿ ಕೂತ್ಕೊಂಡ್ವಿ. ಹಾಗೆ ಸೈಡಲ್ಲೆಲ್ಲ ಹೇಗಿದ್ದೇವೆ ಅಂತ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋನ. ಇವಾಗ ಭದ್ರಾವತಿಗೆ ಎಂಟರ್ ಆಯ್ತು ಬಸ್ಸು. ನಾವು ಭದ್ರಾವತಿಲಿ ಇಳಿದ್ಬಿಟ್ಟು ಮತ್ತೆ ಅಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೇಕು. ಮತ್ತೊಂದು ಬಸ್ಸಿಗೆ ಹತ್ಕೊಂಡ್ವಿ. ಆ ಬಸ್ಸಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಬಿಸ್ಕೆಟ್ ತಗೊಂಡೋಗೋಣ, ಸಾಯಿಬಾಬಾ ದೇವಸ್ಥಾನಕ್ಕೆ ಬರೀ ಕೈಯಲ್ಲಿ ಹೋಗಲ್ಲ ಯಾರು. ಅಲ್ಲಿ ದೇವಸ್ಥಾನ, ಹಾಗೆ ಸ್ಕೂಲು ಎಲ್ಲ ಇದೆ. ಹಾಗೆ ಬಿಸ್ಕೆಟ್ ತಗೊಂಡು ಹೊರಟ್ವಿ ಅಲ್ಲಿಂದ. ಅದು ಬಸ್ಸಿಂದ ನಮ್ಮಮ್ಮನೂ ಸಾನ್ವಿನೂ ಹಾಯ್ ಮಾಡ್ತಾ ಇದ್ರು. ಅದನ್ನೇ ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಕಾಯ್ತಾ ಇದ್ವಿ. ಬಸ್ಸು ಯಾಕೋ ಹೋಗ್ತಾನೆ ಇರಲಿಲ್ಲ. ಸಾನ್ವಿನೂ ಆಟ ಮಾಡ್ತಾ ಇದ್ರು ಜಾಸ್ತಿ ಬಸ್ಸಲ್ಲಿ. ಆಮೇಲೆ ನೋಡಿದ್ರೆ ಎಷ್ಟೊತ್ತಾದರೂ ಹೊರಡಲೇ ಇಲ್ಲ ಬಸ್ಸು. ಆಮೇಲೆ ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕರ್ಕೊಂಡು ಹೋದ್ರು. ಹಾಗೆ ಅಲ್ಲಿ ನಮ್ಮ ದೊಡ್ಡಮ್ಮನೂ ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರನೇ. ಲೇಟ್ ಆಗುತ್ತೆ ಬಸ್ ಹೊರಡೋದನ್ನ ಅಂತ ಅಂದ್ಬಿಟ್ಟು ಆಟೋಗೆ ಬಂದ್ವಿ. ಆಮೇಲೆ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ರು, 2ನೇ ಸ್ಟಾಪಲ್ಲಿ. ಅವ್ರನ್ನೂ ಕರ್ಕೊಂಡು, ಇದು ಭದ್ರಾವತಿ ಜಯಶ್ರೀ ಟೆಕ್ಸ್ ಹತ್ರ ಅಂತ, ಅದು ಗಾಂಧಿ ಪಾರ್ಕ್ ಇತ್ತು. ಆಮೇಲೆ ಇದು ಹಳೇದು ಕಾಲೇಜು. ಆ ಕಡೆ ಸಾಯಿಬಾಬಾ ಅವ್ರದ್ದು ತರಂಗ ಕ್ಯೂಡರ ಶಾಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಶಾಲೆ ತೆರೆದಿದ್ದಾರೆ ಅವರು. ಇದು ಸ್ಕೂಲು, ಹಾಗೆ ಭಜನೆ ಮಾಡೋ ಸ್ಥಳ. ಇದು ಸಾಯಿಬಾಬಾ ಟ್ರಸ್ಟ್. ಇಲ್ಲಿ ಸ್ಕೂಲು ನಡೆಸ್ತಾರೆ. ತುಂಬಾ ಉಪಯೋಗ ಮಾಡ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ. ನನ್ಗಷ್ಟು ಗೊತ್ತಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋದು ಬರೋದು ಅಷ್ಟೇ, ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿಲ್ಲ ನಾನು. ಅಲ್ಲಿ ಮಾತ್ರ ಸ್ಕೂಲ್ಗಳಿದ್ದಾವೆ, ಬಸ್ಸು ಅವೆಲ್ಲ ಇದೆ, ಅದಷ್ಟೇ ಗೊತ್ತು ನನಗೂ. ಇವಾಗ ದೇವಸ್ಥಾನಕ್ಕೆ ಬಂದು, ಇದು ಶಿವ ಸಾಯಿ ಮಂದಿರ ಅಂತ ಅಂದ್ಬಿಟ್ಟು, ಅದು ಸಾನ್ವಿ ಬೇರೆ ಕೈಯಲ್ಲಿ ಎತ್ಕೊಂಡಿದ್ನಲ್ಲ, ಅವಳು ಯಾರ ಹತ್ರ ನೋಡ್ತಿರ್ಲಿಲ್ಲ. ಹಾಗಾಗಿ ಕ್ಲೀನಾಗೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಸರಿಯಾಗಿ. ದೇವಸ್ಥಾನದೊಳಗೆ ಬಂದು
ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಆಗ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಮ್ಮಮ್ಮರ ಕೈಯಲ್ಲಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಹಾಗೆ ನಾನು ಈ ಕಡೆಗೆ ಈಶ್ವರನ ದೇವಸ್ಥಾನ ಗಣಪತಿ ಎಲ್ಲ ಇತ್ತು, ಅಲ್ಲೆಲ್ಲ ಕೈ ಮುಕ್ಕೊಂಡ್ ಬಂದೆ. ಸ್ವಾಮಿನವ್ರ ಕೈಯಲ್ಲಿ ಕೊಟ್ಟು ಹೋಗಿದ್ದೆ. ಇವಾಗ ನಮ್ಮ ಅಕ್ಕನ ಮಗಳನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೈಸ್ಕೂಲ್ ಅವ್ರದ್ದು ಅಲ್ಲಿಗೆ ಬಂದಿದೆ. ಇದು ವಿಶ್ವೇಶ್ವರಯ್ಯ ಅವ್ರದ್ದೇ ಸ್ಕೂಲು. ಇಲ್ಲಿ ಬಂದ್ರೆ ನಾಯಿಗಳೆಲ್ಲ ನಿಂತಿದ್ವು. ಬಿಸ್ಕೆಟ್ ತಗೊಂಡಿದ್ವಲ್ಲ ಸಾನ್ವಿಗೆ ಅದಿತ್ತು. ಅದು ಪಾಪ ಒಂದಕ್ಕೆ ಅಂತ ಹಾಕಿದ್ರೆ ಅದು 3 ನಾಯಿ, ಇನ್ನ 2 ನಾಯಿ ಬಂದ್ವು. ಅದಕ್ಕೂ ಕೊಟ್ಬಿಟ್ಟು ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರೋದಂತೆ ಇದು ಸ್ಕೂಲು. ಇದೆಲ್ಲ ಹಳೆ ಮರಗಳವಾಗಿಂದ ತುಂಬಾ ವರ್ಷಗಳಿಂದ ಹಾಕೊಂಡಿದ್ದಾರೆ. ಆಮೇಲೆ ಹಾಗೆ ಅಲ್ಲೆಲ್ಲ ನೋಡಬೇಕಾದ್ರೆ ಶುಭಾಷಿತ ನೋಡಿ ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ. ಬಂದ್ಲು ನಮ್ಮ ಅಕ್ಕನ ಮಗ್ಳಲ್ಲಿ ಬರ್ತಾ ಇದಾರೆ ನೋಡಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಇವಳ ಹೆಸರು ತೇಜಸ್ವಿನಿ ಅಂತ ಅಂದ್ಬಿಟ್ಟು ಅವ್ಳು ಮಾತಾಡ್ಸ್ಕೊಂಡು ಅಲ್ಲಿ ನಮ್ಮ ಪಾಪನ್ ಮಾತಾಡ್ಸಕ್ ಹೋದ್ಲು. 5 ನಿಮಿಷನೂ ಕೊಟ್ಟಿಲ್ಲ, 2 ನಿಮಿಷ ಮಾತಾಡ್ಸ್ಕೊಂಡು ಬಂದ್ವಿ. ಇಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಹೊರಗಡೆಯಿಂದನೇ ಹಾಗೆ ಬಂದ್ವಿ. ಹಾಗೆ ನೋಡ್ಕೊಂಡು ಮತ್ತೆ ಆಟೋ ಸಿಕ್ತಲ್ಲಿ. ಆಟೋದಲ್ಲಿ ಸಿಟಿಗೆ ಎಂಟ್ರ್ ಆದ್ವಿ. ಸಿಟಿಗೆ ಬಂದ್ಬಿಟ್ಟು ಹಾಗೆ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹಾಗೆ ಹೋಟ್ಲಿಗೆ ಬಂದ್ಬಿಟ್ಟು ಮಸಾಲೆ ದೋಸೆ ತಗೊಂಡು ಟೀ ಕುಡ್ಕೊಂಡು ಹಾಗೆ ಪಾಪರ್ಗೆ ಪೆನ್ಸಿಲ್ ಅವೆಲ್ಲ ತಗೋಬೇಕಿತ್ತು, ಅದನ್ನು ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸು ಬಂತು. ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಸ್ ಹತ್ತದೆಲ್ಲ ಪಾಪನ ಹಿಡ್ಕೊಂಡು. ಆಮೇಲೆ ಒಳಗಡೆ ಕುತ್ಕೊಂಡಿದ್ದು. ಮನೆಗೆ ಬಂದ್ಮೇಲೆ ಚಡ್ಡಿ ತಗೊಂಡಿದ್ರು ನಮ್ಮ. ಆಮೇಲೆ ಆಪಲ್ ತಗೊಂಡಿದ್ವಿ, ಪೆನ್ಸಿಲು, ಎರೇಸರ್ಸು, ಜಾಮಿಟ್ರಿ, ಕ್ಯಾಲೆಂಡರು, ಆಮೇಲೆ ಇದೊಂದೆರಡು ಫೈಲ್ ಹಾಕಿಡಕ್ ತಗೊಂಡಿದ್ವಿ. ನಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.